ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನನಗೆ ಇಲ್ಲೊಂದು ಪಾರ್ಸೆಲ್ ಬಂದಿದೆ. ಏನು ಪಾರ್ಸೆಲ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಕಿಚನ್ನಲ್ಲಿ ಒಂದು ರ್ಯಾಕ್ ಬೇಕಿತ್ತು ನನಗೆ. ಸ್ಟೋರೇಜಿಗೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ಆ ಪ್ಲೇಸಲ್ಲಿ ಇದ್ದಂಥ ಒಂದು ವುಡನ್ ಪ್ಲೇಟ್ಸ್ ಏನಿತ್ತು, ಇದನ್ನು ನಾನು ಏನಾದರೂ ಒಂದು ಯೂಸ್ ಮಾಡ್ಕೊಳ್ಳೋಣ ಏನಕ್ಕಾದರೂ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತೊಂದು ಪೇಂಟ್ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಪೇಂಟ್ ಮಾಡ್ತಾಯಿದ್ದೀನಿ. ತಲೆಗೇನೋ ಹೊಳಿಲಿಲ್ಲ. ವೆಲ್ಕಮ್ ಟು ಅವರ್ ಹೋಮ್ ಅಂತ ಮಾಡಿದ್ದೀನಿ. ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಕ್ರಾಫ್ಟ್ ಆಗಿರ್ಬೋದು, ಆಮೇಲೆ ಪೇಂಟಿಂಗ್ಸ್, ಎವ್ರಿಥಿಂಗ್. ಇದು ತುಂಬಾ ಇಷ್ಟ ನನಗೆ. ಹಾಗಾಗಿ ಇದೊಂದು ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಇವಾಗ ಆ್ಯಕ್ಚುಲಿ ಅಲ್ಲಿ ಟೀ ಅಂತ ಬಂತಲ್ವ, ಅದು ಟೀ ಅಂತ ಹಾಕೋ ಇದಿರಲಿಲ್ಲ. ನಾನು ಕಿಚನಿಗೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಅದು ಮಾಡ್ತಾ ಮಾಡ್ತಾ ವೆಲ್ಕಮ್ ಟು ಅವರ್ ಹೋಮ್ ಆಗೋಯಿತು. ಇದು ನನ್ನ ಒಂದು ಪುಟ್ಟ ಪೇಂಟಿಂಗ್. ಇನ್ನೊಂದು ವುಡನ್ ಪ್ಲೇಟ್ ಇದೆ, ಅದರಲ್ಲಿ ಏನಾದ್ರು ಒಂದು ಕ್ರಾಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಏನು ಮಾಡಬಹುದು ಅಂತ ಗೆಸ್ ಮಾಡಿ. ಓಕೆ, ಎಸ್, ಇಟ್ಸ್ ಲುಕಿಂಗ್ ಸೋ ಗುಡ್. ಪೇಂಟಿಂಗ್ ಎಲ್ಲ ಆದಮೇಲೆ ನಾನು ಒಂದು 2 ಗ್ಲಾಸ್ನಷ್ಟು ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಇವತ್ತು ಒಂದು ಸ್ವಲ್ಪ ಸಂಡಿಗೆ ಮಾಡಿಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಸಬ್ಬಕ್ಕಿನ ಒಂದು 3 to 4 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಈ ಗ್ಲಾಸಿಂದ ಇವಾಗ ನಾನು ಏನು ತೋರಿಸ್ತಾ ಇದ್ದೀನೋ ಈ ಗ್ಲಾಸಿಂದ 2 ಗ್ಲಾಸು ಸಬ್ಬಕ್ಕಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಅದೇ ಗ್ಲಾಸಿಂದ 4 ಗ್ಲಾಸು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಏಕೆ ಅಂದರೆ ಇದು ಚೆನ್ನಾಗಿ ಮಳ್ಳಬೇಕು. ಅದು ಮಳ್ಳಿದಾಗ ನಮಗೆ ಒಂದು ಏನು ಗಮ್ಮಿ ಫೀಲ್ ಕೊಡುತ್ತಲ್ವ. ಇವಾಗ ಮಳ್ತಾ ಇದೆ ಒಲೆ ಮೇಲೆ. ಅದು ಗಮ್ಮಿ ಫೀಲ್ ಕೊಟ್ಟಾಗ ಅದಕ್ಕೆ ಏನೇನು ಬೇಕಾಗುತ್ತೆ ಪದಾರ್ಥಗಳು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಕೆಂಪು ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಓಕೆ, ಅಂದರೆ ಇದೊಂಥರ ಮಸಾಲ ಪಾಪಡ್ ಥರ ನಾನು ಮಾಡ್ತಾ ಇರೋದು. ಅದ್ರ ಜೊತೆಗೆ ಒಂದು 4 ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಟೊಮ್ಯಾಟೊ ಕೂಡ ಯೂಸ್ ಆಗುತ್ತೆ, ಬಟ್ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಓಕೆನಾ? ಎಸ್, ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಾಯಿತು. ಇದು ಚೆನ್ನಾಗಿ ಮಳ್ಳಿದೆ. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಏನಿಲ್ಲ ಅಂದರೂ ಆ್ಯಕ್ಚುಲಿ ಇದು 1/2 an hour ಮಳ್ಳಬೇಕು, ಅಂದರೆ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇದು ಇವಾಗ ಮರಳ್ತಾ ಇರಲಿ. ನಾವು ಅಲ್ಲಿ ಟೊಮೆಟೊ ತೊಗೊಂಡು ಅದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಲಾಸ್ಟಲ್ಲಿ ಮಾಡ್ಕೋಬೇಕು, ಯಾಕಂದರೆ ಅದು ತುಂಬಾ ಬೇಗ ಇದಾಗ್ಬಿಡುತ್ತಲ್ವ, ಗ್ರಾಸ್ ಆಗಿಬಿಡುತ್ತೆ. ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಓಕೆ, ಇನ್ನೊಂದು ಸ್ವಲ್ಪ ಮಳ್ಕೋಬೇಕದು. ನೀಟಾಗಿ ಕೈ ಆಡ್ಕೊಳ್ಳೋಣ. ಆ್ಯಕ್ಚುಲಿ ಚಿಕ್ಕವರಿದ್ದಾಗ ಹೇಗೆ ಅಂತ ಅಂದರೆ, ಅಮ್ಮ ಏನಾದರೂ ಮೇಲ್ಗಡೆ ಸಂಡಿಗೆ ಇಡೋಕ್ಕೋದ್ರೆ ಅವ್ರ ಜೊತೆ ನಾವು ಕೂಡ ಸಂಡಿಗೆ ಇಟ್ಬಿಟ್ಟು ಇದು ಹೆಂಗೆ ತಿಂತಾಯಿದ್ವಿ ಅಂದರೆ, ಇದು ಅರ್ಧಂಬರ್ಧ ಬೆಂದಿರಬೇಕು, ಅಂದರೆ ಬಿಸಿಲಲ್ಲಿ ಒಣಗಿರಬೇಕು ಅರ್ಧಂಬರ್ಧ. ಅದು ತುಂಬಾ ಇಷ್ಟ ಆಗೋದು ನನಗೂ, ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ನೀವು ಕೂಡ ಹಾಗೆ ಮಾಡ್ತಿದ್ರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಸ್, ಇವಾಗ ನಾನು ಸಾಲ್ಟ್ ಹಾಕ್ಕೊಂಡೆ ಕೊನೆಯದಾಗಿ. ಯಾಕೆ ನಾನು ಲಾಸ್ಟಿಗೆ ಹಾಕ್ಕೊಂಡೆ ಅಂತಂದರೆ ಸಾಲ್ಟನ್ನ, ಸಬ್ಬಕ್ಕಿ ಏನಿದೆ ಅದು ಉಪ್ಪನ್ನು ಜಾಸ್ತಿ ಹಿಡಿಯಲ್ಲ. ಕರಿದ ತಕ್ಷಣ ಉಪ್ಪು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ, ಓಕೆನಾ? ನೆಕ್ಸ್ಟು ಇವಾಗ ಫ್ಲೇಮ್ ಕಡಿಮೆ ಮಾಡ್ಕೊಂಡಿದ್ದೀನಿ. 2 ಟೊಮೆಟೊ ತೊಗೊಳ್ತಾ ಇದ್ದೀನಿ. 2 ಟೊಮೆಟೊ ತೊಗೊಂಡು ಗ್ರೈಂಡ್ ಮಾಡಿಕೊಂಡು ಇವಾಗ ಕೊನೆಯದಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಇಟ್ಸ್ ಲುಕಿಂಗ್ ಆಸಮ್. ನಿಮಗೆ ಕೊನೆಯದಾಗಿ ಅದು ಹೇಗೆ ಕಾಣಿಸುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, ಎಸ್ ಗಾಯ್ಸ್, ಇವಾಗ ಕರೆಕ್ಟಾಗಿ ನಾನು ಏನು ಅಂದ್ಕೊಂಡಿದ್ನೋ ಆ ಹದಕ್ಕೆ ಬಂದಿದೆ. ಓಕೆನಾ? ಫುಲ್ಲಿ ಗಮ್ಮಿನೇ ಇದೆ
ನೋಡ್ಬೋದು ನೀವು ಎಷ್ಟು ತಿಕ್ಕಾಗಿದೆ ಅಂತ. ಸೊ ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಆ್ಯಕ್ಚುಲಿ ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಸ್ವಲ್ಪ ಆರಕ್ಕೆ ಬಿಟ್ಟು ಮೇಲ್ಗಡೆ ಹೋಗಿ ಒಣ ಹಾಕೋಣ. ಓಕೆ, ಎಸ್, ಇವಾಗ ಹಾಕ್ತಾಯಿದ್ದೀನಿ. ನಾನೊಂದು ಜಸ್ಟ್ ಅಂದರೆ ಸ್ವಲ್ಪ ಮಾಡ್ತಾ ಇರೋದಲ್ವಾ, ಸೊ ಹಾಗಾಗಿ ಸ್ವಲ್ಪ ಅಂದರೆ ಒಂದು ಚಿಕ್ಕದಂಥ ಒಂದು ಕವರ್ ತೊಗೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ನೀವು ಬಟ್ಟೆ ಎಲ್ಲಾದರೂ ಹಾಕ್ಕೋಬೋದು, ನೀರು ಹಾಕಿಬಿಟ್ಟು ಅದೆಲ್ಲ ಮಾಡ್ತಾರಲ್ವ, ಸೊ ಹಾಗೂ ಹಾಕ್ಕೋಬೋದು. ನೀವು ಈ ಥರನೂ ಮಾಡ್ಕೋಬೋದು. ಎಸ್, ಬಿಸಿಲಲ್ಲಿ ಒಣಗಾಕಿ ಯಪ್ಪ ನೆಕ್ಸ್ಟ್ ಲೆವೆಲ್ ಆಗೋಯಿತು. ಐ ಥಿಂಕ್ ಟೈಮು 3:30 ಏನೋ ಆಗಿತ್ತು. ನಾನು ಆ ಟೈಮಲ್ಲಿ ಮಾಡಿದ್ದು. ನೆಕ್ಸ್ಟ್ ಲೆವೆಲ್ ಬಿಸಿಲಿತ್ತು ನೋಡಿ ಹೆಂಗಿದೆ. ಹಾಗೆ ನಾನು ನನ್ನ ತುಳಸಿ ಕಟ್ಟೆ ನೀವು ತೋರಿಸ್ತೀನಿ ಹೆಂಗಾಗಿದೆ ಅಂತ. ನೋಡಿ ಹೆಂಗಾಗಿದೆ, ಎಲ್ಲ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಮತ್ತೆ ಚಿಗುರಿದ್ರೆ ತುಂಬ ಖುಷಿಯಾಗುತ್ತೆ. ಎಸ್, ಇವಾಗ ಬಟ್ಟೆ ಇತ್ತು ಮೇಲ್ಗಡೆ, ಬೇಗ ಬಟ್ಟೆನ ತೊಗೊಂಡು ಕೆಳಗಡೆ ಹೋಗೋಣ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಲವ್ ಯು ಆಲ್. ಬಾಯ್.